ನೋಡಿ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯಕ್ಕೆ ಕೂಡ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ಮೈಸೂರಿನ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರೀಮಿಯಂ ಪೆಟ್ರೋಲ್ ಇದೀಗ ₹2 ದರ ಏರಿಕೆಯಾಗಿದೆ. ಹಾಗಾಗಿ ಗ್ರಾಹಕರ ಜೇಬಿ ಸುಡ್ತಾ ಇದೆ, ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಹಾಗಾದ್ರೆ ಮೈಸೂರಿನ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬಿದ್ದಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ₹2 ಹೆಚ್ಚಳ ಆಗಿದೆ. ದುಷ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ ₹110 ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ ₹112 ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು ₹112 ಬಂದು ತಲುಪಿರುವಂತದ್ದು. ದುಷ್ಯಸ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ₹110 ಇತ್ತು ಪ್ರೀಮಿಯಂ ಪೆಟ್ರೋಲ್ ರೇಟ್, ಈಗ ₹112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ ₹102 ಮಾಮೂಲಿ ಇಲ್ಲದೆ ಹಾಕ್ಸ್ಕೊತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ನ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದುಷ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತಹ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದುಷ್ಯಸ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ ₹2 ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆ ತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲರೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದ್ರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಇದು ಗ್ರಾಹಕರು ಕೂಡ ಸಾಕಷ್ಟು ಬೇಸರದ ಹೇಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯುದ್ಧ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಆದ್ರೆ ಸರ್ಕಾರ ಪ್ರತಿನಿತ್ಯವೂ ಕೂಡ ಒಂದೊಂದು ರೇಟ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ. ಇದು ನಮಗೆ ಸಾಕಷ್ಟು ದೊಡ್ಡ ಹೊಡೆತ ಬೀಳ್ತಾ ಇರುವಂತದ್ದು. ಇನ್ನು ಪ್ರತಿನಿತ್ಯ ಪೆಟ್ರೋಲ್ ಹಾಕುವಂತಹ ಅಲ್ಲಿ ಸಿಬ್ಬಂದಿ ಕೂಡ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಿಬ್ಬಂದಿಗಳು ಬಂದವರು ಈಗ ₹2 ಜಾಸ್ತಿ ಆಗಿದೆ ಪ್ರೀಮಿಯಂ ಪೆಟ್ರೋಲ್, ಏನಂತ ಹೇಳ್ತಾರೆ ಸರ್ ಅಂತ ನಿಮಗೆ? ₹2 ಜಾಸ್ತಿ ಆಗಿದೆ. 100 ಇತ್ತಲ್ಲ, ಬೆಂಕಿ ₹2 ಜಾಸ್ತಿ ಆಯ್ತು ಅಂತಾರೆ. ಹಾಗೆ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸೋದು ಕಡಿಮೆ ಆಗ್ಬಿಡ್ತಾರೆ. ನಿಮ್ ಪೆಟ್ರೋಲ್ ಬಂಕ್ ಡೈಲಿ ಪ್ರೀಮಿಯಂ ಪೆಟ್ರೋಲ್ ಎಷ್ಟು ಹೋಗ್ತಾ ಇತ್ತು ಸರ್? ಈಗ ಎಷ್ಟು ಕಡಿಮೆ ಆಗಿದೆ ಸರ್ ಅಂತ? ಈಗ ಬೆಳಗ್ಗೆ 3-4 ಸೀಟ್ ಬಂದು ಹಾಕ್ಸಿದ್ದಾರೆ ಅಷ್ಟೇ. ಪ್ರತಿನಿತ್ಯ ಎಷ್ಟು ಹೋಗ್ತಾ ಇತ್ತು? ಪ್ರತಿನಿತ್ಯ ಒಂದು 300 ಮೇಗೆ ಹೋಯ್ತದ. 300, 500, 600 ಹಂಗೆ ದಿನ ಕಾರ್ಗಳು ಬಂದು ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ಈಗ ಅವರು ₹7 ಜಾಸ್ತಿ ಅಂದ್ರೆ ಈಗ 40 ಲೀಟರ್ಗೆ ಅಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು ಅವ್ರಿಗೆ. ಅದಕ್ಕೆ ಮಾಡ್ತಾರೆ ಪ್ರೀಮಿಯಂ ಬೇಡ, ನಾರ್ಮಲ್ ಯಾಕಪ್ಪ ಅಂತ. ಅಂದ್ರೆ ನಾರ್ಮಲ್ ಪೆಟ್ರೋಲ್ ಇಲ್ಲೂ ರೇಟ್ ಜಾಸ್ತಿ ಆಗಿಲ್ಲ, ಪ್ರೀಮಿಯಂಗೆ ಜಾಸ್ತಿ ಆಗಿದೆ. ₹2 ಜಾಸ್ತಿ ಆಗಿದೆ. ಜನ ಬಂದವರು ಬೇರೆ ರೀತಿ ಮಾತಾಡೋದು, ಆತರ ಏನು ಮಾತಾಡಲ್ಲ, ಬೇಸ ಮಾಡ್ತಾರೆ. ನಮ್ಗೇನು ಮಾಡಾಗಲ್ಲ, ಯಾವ್ದು ಹಾಕಿ ಅಂದ್ರೆ ಅದು ಹಾಕ್ತೀವಿ ನಾವು ಅಷ್ಟೇ. ಇದಿಷ್ಟು ಏನೋ ಪೆಟ್ರೋಲ್ ಹಾಕುವಂತಹ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು. ಪ್ರತಿನಿತ್ಯ ನಮ್ಮ ಪೆಟ್ರೋಲ್ ಬಂಕ್ ನಲ್ಲಿ 300-400 ಲೀಟರ್ ಪ್ರೀಮಿಯಂ ಪೆಟ್ರೋಲ್ ಹೋಗ್ತಾ ಇತ್ತು. ಆದ್ರೆ ಈಗ ಅದು ಕಾಲಕ್ರಮೇಣ ಈಗಾಗಲೇ ಬೆಳಿಗ್ಗೆ ಕೂಡ ಸಾಕಷ್ಟು ಜನ ಅದನ್ನ ಹಾಕ್ಸ್ಕೊತಾರೆ, ಬೇರೆ ಪೆಟ್ರೋಲ್ ಕೂಡ ಹಾಕ್ಸ್ಕೊತಾ ಇದ್ದಾರೆ. ಆದ್ರೆ ₹2 ಜಾಸ್ತಿ ಆದ್ರೂ ಕೂಡ ಒಂದು ಕಾರ್ಗೆ 30-40 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊತಾರೆ. ಸೊ ಹೀಗಾಗಿ ₹2 ಕೂಡ ಡಬಲ್ ರೇಟ್ ಆಗ್ತಾ ಇತ್ತು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಗ್ರಾಹಕರು ಕೂಡ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಬ್ಬಂದಿಗಳು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಬೇಡಿಕೆ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಆದಷ್ಟು ಬೇಗ ಈ ಒಂದು ಯುದ್ಧ ನಿಲ್ಲಲಿ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ, ಕನ್ನಡ, ಮೈಸೂರು. ನೋಡಿ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯಕ್ಕೆ ಕೂಡ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ಮೈಸೂರಿನ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರೀಮಿಯಂ ಪೆಟ್ರೋಲ್ ಇದೀಗ ₹2 ದರ ಏರಿಕೆಯಾಗಿದೆ. ಹಾಗಾಗಿ ಗ್ರಾಹಕರ ಜೇಬಿ ಸುಡ್ತಾ ಇದೆ, ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಹಾಗಾದ್ರೆ ಮೈಸೂರಿನ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬಿದ್ದಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ₹2 ಹೆಚ್ಚಳ ಆಗಿದೆ. ದುಷ್ಯಸ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ ₹110 ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ ₹112 ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು ₹112 ಬಂದು ತಲುಪಿರುವಂತದ್ದು. ದುಷ್ಯಸ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ₹110 ಇತ್ತು
ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ 112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ 102 ರೂಪಾಯಿ ಮಾಮೂಲಿ ಇಲ್ಲದೆ ಹಾಕ್ಸ್ಕೊತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿಯೇ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ ನ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದುಶ್ಚಕ್ರ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತಹ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದುಶ್ಚಕ್ರ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ 2 ರೂಪಾಯಿ ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲಾರು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದ್ರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ. ಇದು ಗ್ರಾಹಕರು ಕೂಡ ಸಾಕಷ್ಟು ಬೇಸರದ ಹೇಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯುದ್ಧ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಆದ್ರೆ ಸರ್ಕಾರ ಪ್ರತಿನಿತ್ಯವೂ ಕೂಡ ಒಂದೊಂದು ರೇಟ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ. ಇದು ನಮಗೆ ಸಾಕಷ್ಟು ದೊಡ್ಡ ಹೊಡೆತ ಬೀಳ್ತಾ ಇರುವಂತದ್ದು. ಇನ್ನು ಪ್ರತಿನಿತ್ಯ ಪೆಟ್ರೋಲ್ ಹಾಕುವಂತಹ ಅಲ್ಲಿ ಸಿಬ್ಬಂದಿ ಕೂಡ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಿಬ್ಬಂದಿಗಳು ಬಂದವರು ಈಗ 2 ರೂಪಾಯಿ ಜಾಸ್ತಿ ಆಗಿದೆ ಪ್ರೀಮಿಯಂ ಪೆಟ್ರೋಲ್, ಏನಂತ ಹೇಳ್ತಾರೆ ಸರ್ ಅಂತ ಜೊತೆ? 2 ರೂಪಾಯಿ ಜಾಸ್ತಿ ಆಗಿದೆ. 110 ಬೆಂಗೆ 2 ರೂಪಾಯಿ ಜಾಸ್ತಿ ಆಯ್ತು ಅಂತಾರೆ. ಹಾಗೆ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸೋದು ಕಡಿಮೆ ಆಗ್ಬಿಡ್ತಾರೆ. ನಿಮ್ ಪೆಟ್ರೋಲ್ ಬಂಕ್ ಡೈಲಿ ಪ್ರೀಮಿಯಂ ಪೆಟ್ರೋಲ್ ಎಷ್ಟು ಹೋಗ್ತಾ ಇತ್ತು ಸರ್? ಈಗ ಎಷ್ಟು ಕಡಿಮೆ ಆಗಿದೆ ಸರ್ ಅಂತ? ಈಗ ಬೆಳಗ್ಗೆ 3-4 ಸೀಟ್ ಬಂದು ಹಾಕ್ಸಿದ್ದಾರೆ ಅಷ್ಟೇ. ಪ್ರತಿನಿತ್ಯ ಎಷ್ಟು ಹೋಗ್ತಾ ಇತ್ತು? ಪ್ರತಿನಿತ್ಯ ಒಂದು 300 ಮೇಗೆ ಹೋಯ್ತದ. 300, 500, 600 ಹಂಗೆ ದಿನ ಕಾರ್ಗಳು ಬಂದು ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ಈಗ ಅವರು 7 ರೂಪಾಯಿ ಜಾಸ್ತಿ ಅಂದ್ರೆ ಈಗ 40 ಲೀಟರ್ಗೆ ಅಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು ಅವ್ರಿಗೆ. ಅದಕ್ಕೆ ಮಾಡ್ತಾರೆ ಪ್ರೀಮಿಯಂ ಬೇಡ, ನಾರ್ಮಲ್ ಯಾಕಪ್ಪ ಅಂತ. ಅಂದ್ರೆ ನಾರ್ಮಲ್ ಪೆಟ್ರೋಲ್ ಇಲ್ಲೂ ರೇಟ್ ಜಾಸ್ತಿ ಆಗಿಲ್ಲ, ಪ್ರೀಮಿಯಂಗೆ ಜಾಸ್ತಿ ಆಗಿದೆ. 2 ರೂಪಾಯಿ ಜಾಸ್ತಿ ಆಗಿದೆ. ಜನ ಬಂದವರು ಬೇರೆ ರೀತಿ ಮಾತಾಡೋದು, ಆತರ ಏನು ಮಾತಾಡಲ್ಲ, ಬೇಸ ಮಾಡ್ತಾರೆ. ನಮ್ಗೇನು ಮಾಡಾಗದ, ಯಾವ್ದು ಹಾಕಿದ್ರೆ ಅದು ಹಾಕ್ತೀವಿ ನಾವು ಅಷ್ಟೇ. ಇದಿಷ್ಟು ಏನೋ ಪೆಟ್ರೋಲ್ ಹಾಕುವಂತಹ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು. ಪ್ರತಿನಿತ್ಯ ನಮ್ಮ ಪೆಟ್ರೋಲ್ ಬಂಕ್ ನಲ್ಲಿ 300-400 ಲೀಟರ್ ಪ್ರೀಮಿಯಂ ಪೆಟ್ರೋಲ್ ಹೋಗ್ತಾ ಇತ್ತು. ಆದ್ರೆ ಈಗ ಅದು ಕಾಲಕ್ರಮೇಣ ಈಗಾಗಲೇ ಬೆಳಿಗ್ಗೆ ಕೂಡ ಸಾಕಷ್ಟು ಜನ ಅದನ್ನ ಹಾಕ್ಸ್ಕೊತಾರೆ, ಬೇರೆ ಪೆಟ್ರೋಲ್ ಕೂಡ ಹಾಕ್ಸ್ಕೊತಾ ಇದ್ದಾರೆ. ಆದ್ರೆ 2 ರೂಪಾಯಿ ಜಾಸ್ತಿ ಆದ್ರೂ ಕೂಡ ಒಂದು ಕಾರ್ಗೆ 30-40 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊತಾರೆ. ಸೊ ಹೀಗಾಗಿ 2 ರೂಪಾಯಿ ಕೂಡ ಡಬಲ್ ರೇಟ್ ಆಗ್ತಾ ಇತ್ತು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಗ್ರಾಹಕರು ಕೂಡ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಬ್ಬಂದಿಗಳು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಬೇಡಿಕೆ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಆದಷ್ಟು ಬೇಗ ಈ ಒಂದು ಯುದ್ಧ ನಿಲ್ಲಲಿ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ, ಕನ್ನಡ, ಮೈಸೂರು. ನೋಡಿ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ರಾಜ್ಯಕ್ಕೆ ಕೂಡ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ಮೈಸೂರಿನ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರೀಮಿಯಂ ಪೆಟ್ರೋಲ್ ಇದೀಗ 2 ರೂಪಾಯಿ ದರ ಏರಿಕೆಯಾಗಿದೆ. ಹಾಗಾಗಿ ಗ್ರಾಹಕರ ಜೇಬಿ ಸುಡ್ತಾ ಇದೆ, ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಹಾಗಾದ್ರೆ ಮೈಸೂರಿನ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಗ್ಯಾಸ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವ ಬೀರಿದೆ. ಈಗ ತೈಲ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ 2 ರೂಪಾಯಿ ಹೆಚ್ಚಳ ಆಗಿದೆ. ದುಶ್ಚಕ್ರ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈಗಾಗಲೇ 110 ರೂಪಾಯಿ ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಈಗ 112 ರೂಪಾಯಿ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಈ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತವರು ಕೂಡ ಅದೇ ಪೆಟ್ರೋಲ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಈಗ ಅದು 112 ರೂಪಾಯಿಗೆ ಬಂದು ತಲುಪಿರುವಂತದ್ದು. ದುಶ್ಚಕ್ರ ಗಮನಿಸ್ತಾ ಇರಬಹುದು. ಸಹಜವಾಗಿ ರೇಟ್ ಕಾರ್ಡ್ ಇರಬಹುದು, ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ 110 ರೂಪಾಯಿ ಇತ್ತು ಪ್ರೀಮಿಯಂ ಪೆಟ್ರೋಲ್ ರೇಟ್, ಈಗ 112 ಆಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಮಾಮೂಲಿ 102 ರೂಪಾಯಿ ಮಾಮೂಲಿ ಇಲ್ಲದೆ ಹಾಕ್ಸ್ಕೊತ ಪೆಟ್ರೋಲ್ ರೇಟ್ ಕೂಡ ಅಷ್ಟೇ ಇರುವಂತದ್ದು. ಸಹಜವಾಗಿಯೇ ದಿನಕ್ಕೂ ಕೂಡ ಯುದ್ಧ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಪೆಟ್ರೋಲ್ ನ ಬೆಲೆ ಕೂಡ ಇಲ್ಲೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ದುಶ್ಚಕ್ರ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕಾರ್ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತಹ ಸಂಖ್ಯೆ ಇರ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ದುಶ್ಚಕ್ರ ಗಮನಿಸ್ತಾ ಹೋಗೋದಾದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಈಗಾಗಲೇ 2 ರೂಪಾಯಿ ಕೂಡ ಹೆಚ್ಚಳ ಆಗಿದೆ. ನಮ್ಮ ಜೊತೆಗೆ ಗ್ರಾಹಕರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಗ್ಯಾಸ್ ಆಯ್ತು, ಈಗ ಪೆಟ್ರೋಲ್ ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಹೌದು, ಏನ್ ಮಾಡಕ್ಕಾಗ್ತದೆ ಸರ್, ಏನ್ ಬಂದ್ರು ಜಾಸ್ತಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕು. ಆತರ ಆಗಿದೆ. ಸೆಂಟ್ರಲ್ನವರು ಅಷ್ಟೇ, ಸ್ಟೇಟ್ನವರು ಅಷ್ಟೇ, ಎಲ್ಲಾರು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರ ಅನುಕೂಲ ನೋಡ್ಕೊಂಡು ಹೋಗ್ತಾರೆ. ಬಡವರಿಗೆ ಇದ್ರದ್ದು ಹೊಡೆತ ಬೀಳುತ್ತೆ ಸರ್. ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಈಗ ನೋಡಿ, ಗ್ಯಾಸೇ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡ್ರೆ ಇನ್ನೊಂದು ತಿಂಗಳಾಯ್ತದೆ ಬರೋದಕ್ಕೆ. ಅಲ್ಲಿ ತನಕ ನಾವೇನು ಯಾವ ತರ ಅಡಿಗೆ ಮಾಡೋದು, ಹೆಂಗಸರು ಲೇಡೀಸು ತುಂಬಾ ಕಷ್ಟ ಆಗ್ತದೆ.
ಇದು ಗ್ರಾಹಕರು ಕೂಡ ಸಾಕಷ್ಟು ಬೇಸರದ ಹೇಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಯುದ್ಧ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ, ಆದ್ರೆ ಸರ್ಕಾರ ಪ್ರತಿನಿತ್ಯವೂ ಕೂಡ ಒಂದೊಂದು ರೇಟ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ. ಇದು ನಮಗೆ ಸಾಕಷ್ಟು ದೊಡ್ಡ ಹೊಡೆತ ಬೀಳ್ತಾ ಇರುವಂತದ್ದು. ಇನ್ನು ಪ್ರತಿನಿತ್ಯ ಪೆಟ್ರೋಲ್ ಹಾಕುವಂತಹ ಅಲ್ಲಿ ಸಿಬ್ಬಂದಿ ಕೂಡ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಿಬ್ಬಂದಿಗಳು ಬಂದವರು ಈಗ ₹2 ಜಾಸ್ತಿ ಆಗಿದೆ ಪ್ರೀಮಿಯಂ ಪೆಟ್ರೋಲ್, ಏನಂತ ಹೇಳ್ತಾರೆ ಸರ್ ಅಂತ ಜೊತೆ? ₹2 ಜಾಸ್ತಿ ನೆನ್ನೆ 100 ಹತ್ತಿತ್ತಲ್ಲ, ಬೆಂಕಿ ₹2 ಜಾಸ್ತಿ ಆಯ್ತು ಅಂತಾರೆ. ಹಾಗೆ ಪ್ರೀಮಿಯಂ ಪೆಟ್ರೋಲ್ ಹಾಕ್ಸೋದು ಕಡಿಮೆ ಆಗ್ಬಿಡ್ತಾರೆ. ನಿಮ್ ಪೆಟ್ರೋಲ್ ಬಗ್ಗೆ ಡೈಲಿ ಪ್ರೀಮಿಯಂ ಪೆಟ್ರೋಲ್ ಎಷ್ಟು ಹೋಗ್ತಾ ಇದೆ ಸರ್? ಈಗ ಎಷ್ಟು ಕಡಿಮೆ ಆಗಿದೆ ಸರ್ ಅಂತ? ಈಗ ಬೆಳಗ್ಗೆಯಿಂದ 3-4 ಸೀಟ್ ಬಂದು ಹಾಕ್ಸಿದ್ದಾರೆ ಅಷ್ಟೇ. ಪ್ರತಿನಿತ್ಯ ಎಷ್ಟು ಹೋಗ್ತಾ ಇತ್ತು? ಪ್ರತಿನಿತ್ಯ ಒಂದು 300 ಮೇಗ ಹೋಯ್ತದ, 300, 500, 600 ಹಂಗೆ ದಿನ ಕಾರ್ಗಳು ಬಂದು ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ಈಗ ಅವರು ₹7 ಜಾಸ್ತಿ ಅಂದ್ರೆ ಈಗ 40 ಲೀಟರ್ಗೆ ಅಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಯ್ತು ಅವ್ರಿಗೆ. ಅದಕ್ಕೆ ಮಾಡ್ತಾರೆ ಪ್ರೀಮಿಯಂ ಬೇಡ, ನಾರ್ಮಲ್ ಯಾಕಪ್ಪ ಅಂತ. ಅಂದ್ರೆ ನಾರ್ಮಲ್ ಪೆಟ್ರೋಲ್ ಇಲ್ಲೂ ರೇಟ್ ಜಾಸ್ತಿ ಆಗಿಲ್ಲ, ಪ್ರೀಮಿಯಂಗೆ ಜಾಸ್ತಿ ಆಗಿದೆ, ₹2 ಜಾಸ್ತಿ ಆಗಿದೆ. ಜನ ಬಂದವರು ಮಾತಾಡೋದು ಬೇರೆ ರೀತಿ ಮಾತಾಡೋದು, ಆತರ ಏನು ಮಾತಾಡಲ್ಲ, ಬೇಸ ಮಾಡ್ತಾರೆ. ನಮ್ಗೇನು ಮಾಡಾಗದ, ಯಾವ್ದು ಹಾಕಿದ್ರೆ ಅದು ಹಾಕ್ತೀವಿ ನಾವು ಅಷ್ಟೇ. ಇದಿಷ್ಟು ಏನೋ ಆ ಪೆಟ್ರೋಲ್ ಹಾಕುವಂತಹ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು. ಪ್ರತಿನಿತ್ಯ ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ 300-400 ಲೀಟರ್ ಪ್ರೀಮಿಯಂ ಪೆಟ್ರೋಲ್ ಹೋಗ್ತಾ ಇತ್ತು, ಆದ್ರೆ ಈಗ ಅದು ಕಾಲಕ್ರಮೇಣ ಈಗಾಗಲೇ ಬೆಳಿಗ್ಗೆ ಕೂಡ ಸಾಕಷ್ಟು ಜನ ಅದನ್ನ ಹಾಕ್ಸ್ಕೊತಾರ, ಬೇರೆ ಪೆಟ್ರೋಲ್ ಕೂಡ ಹಾಕ್ಸ್ಕೊತಾ ಇದ್ದಾರೆ. ಆದ್ರೆ ₹2 ಜಾಸ್ತಿ ಆದ್ರೂ ಕೂಡ ಒಂದು ಕಾರ್ಗೆ 30-40 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊತಾರೆ. ಸೊ ಹೀಗಾಗಿ ₹2 ಕೂಡ ಡಬಲ್ ರೇಟ್ ಆಗ್ತಾ ಇತ್ತು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಗ್ರಾಹಕರು ಕೂಡ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಬ್ಬಂದಿಗಳು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಬೇಡಿಕೆ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಆದಷ್ಟು ಬೇಗ ಈ ಒಂದು ಯುದ್ಧ ನಿಲ್ಲಲಿ ಎನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ, ರಿಪಬ್ಲಿಕ್ ಕನ್ನಡ, ಮೈಸೂರು.